ಎಲ್ಲರಿಗೂ ಹಾಯ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಸುಮಾ ಟಾಕ್ಸ್. ನಾನು ನಿಮ್ಮ ಸುಮಾ. ಅಂದರೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ, ನನ್ನ ಡೇ ಹೇಗಿರುತ್ತೆ, ನಾನು ಎಷ್ಟೆಲ್ಲ ಕೆಲಸಗಳು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಪ್ಪ, ಇವತ್ತಂತೂ ತುಂಬಾ ಕೆಲಸ ಇದೆ. ಮೊದಲಿಗೆ ಬಂದುಬಿಟ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಏನೆಲ್ಲ ಕೆಲಸ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತೇನೆ. ಬನ್ನಿ, ಹಾಗಿದ್ರೆ ನೋಡೋಣ. ಆಲ್ರೆಡಿ ಏನು ಇಡ್ಲಿ ನಾವು ಒನ್ ಟೈಮ್ ಹಾಕಿ ಈ ರೀತಿಯಾಗಿ ರವೆ ಇಡ್ಲಿ ಪ್ರಿಪೇರ್ ಮಾಡಿದ್ದೀರಿ. ನೋಡ್ಬೋದು, ರವೆ ಇಡ್ಲಿ ಪ್ರಿಪೇರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಸಾಫ್ಟ್ ರವೆ ಇಡ್ಲಿ ಮತ್ತು ಏನು ಕೊಬ್ಬರಿ ಚಟ್ನಿ ಏನಿದೆ ಆಗಿದೆ, ಕೊಬ್ಬರಿ ಚಟ್ನಿ ಆಗಿದೆ. ಮತ್ತು ಇನ್ನೂ ಒಂದು ಟೈಮು ನಾನು ಇಡ್ಲಿ ಇಡಬೇಕು ಇಡ್ಲಿ ಪಾತ್ರೆಯಲ್ಲಿ. ಸೊ ಅದರಿಂದ ತುಂಬಾ ಕೆಲಸ ಇರುತ್ತೆ. ಇನ್ನೂ ಒಂದು ಟೈಮ್ ಇಡ್ಲಿ ಇಡಬೇಕು. ಒಂದು ಸರಿ ಏನೋ ಹಾಕಿರೋದೆಲ್ಲನೂ ತೊಳೆಯೋದಕ್ಕೆ ಅಂತ ವಾಷಿಂಗ್ ಹಾಕಿದ್ದೀನಿ. ಬನ್ನಿ, ಆಗಿದ್ದರೆ ಕಂಟಿನ್ಯೂ ಮಾಡೋಣ. ಅಂದರೆ ನನ್ನ ವ್ಲಾಗ್, ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಹೋಗಿ. ಇನ್ನು ಇಲ್ಲಿ ನನ್ನ ಮಗಳು ನೋಡ್ಬೋದು, ಎಷ್ಟೆಲ್ಲ ತರಲೆ ಮಾಡ್ತಾ ಇರ್ತಾಳೆ. ಅವಳು ಮನೆಯಲ್ಲಿದ್ದರೆ ಅಂತೂ, ಒಳಗಡೆ ಇದ್ದರೆ ಏನು ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ. ತುಂಬಾ ತರಲೆ ಮಾಡ್ತಾಳೆ. ನೋಡಿ, ಡೋರ್ ಲಾಕ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಡೋರ್ ಓಪನ್ ಮಾಡೋದಕ್ಕೆ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಬಟ್ 2 ಸರಿ ಲಾಕ್ ಆಗಿರೋದ್ರಿಂದ ಅದು ಮೇಲ್ಗಡೆ ಮತ್ತು ಚಿಲ್ಕ ಹಾಕ್ಬಿಟ್ಟಿರ್ತೀರಿ, ಅದರಿಂದ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಇದನ್ನು ಮೇಲೆ ಕೆಳಗೆ ಓಪನ್ ಮಾಡಿಬಿಡ್ತಾಳೆ. ಬಟ್ ಮೇಲೆ ಲಾಕ್ ಆಗಿರೋದ್ರಿಂದ ಆಗೋದಿಲ್ಲ. ಅದು ಆಗಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ವಿಂಡೋ ಹತ್ಬಿಟ್ಟು ಎಲ್ಲನೂ ಎಷ್ಟೆಲ್ಲ ತರಲೆ ಮಾಡ್ತಾಳೆ ಅಂದರೆ, ಇದ್ದಿದ್ದು ಹತ್ರ ಇರೋಲ್ಲ ಅಷ್ಟು ತರಲೆ ಮಾಡ್ತಾಳೆ. ಅವಳು ಹೊರಗಡೆ ಅಂದರೆ ಅವ್ರ ಅಜ್ಜಿ ಜೊತೆ ಆಟ ಆಡೋಕೆ ಹೋದಾಗ ಮಾತ್ರ ನಾನು ಮನೆ ಕೆಲಸ ಮಾಡೋದಕ್ಕಾಗೋದು. ಆದ್ದರಿಂದ ಏನು ಮಾಡ್ತೀನಿ ಅಂದರೆ, ಆವಾಗಿನ ಕೆಲಸ ಅವಾಗೇ ಮಾಡ್ಕೊತಾ ಇರ್ತೀನಿ. ಎಲ್ಲ ಲಾಟ್ ಹಾಕೋತಾರ ಅಂದರೆ ಪಾತ್ರೆಗಳಾಗಿರ್ಬೋದು, ಬಟ್ಟೆಗಳು ಡೈಲಿ ವಾಶ್ ಮಾಡ್ಕೊಳ್ತೀರಿ. ಎಲ್ಲನೂ ಈ ರೀತಿ ಕೆಲಸ ಮಾಡ್ಕೊಳ್ಳೋದ್ರಿಂದ ಮನೆಗಳು ಕ್ಲೀನಿಂಗ್ ಎಲ್ಲನೂ ಅವಳು ಹೊರಗಡೆ ಆಡಬೇಕಾದ್ರೇ ಮಾಡ್ಕೊಂಬಿಡ್ತಿರಿಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗಲಿ ಅಷ್ಟು ಕೆಲಸ ಕೊಡ್ತಾಳೆ. ನೋಡಿ ಏನೆಲ್ಲ ತರಲೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೋಗಿ ಇಳಿಸ್ದೆ ಅಂತ ಹೇಳಿಬಿಟ್ಟು ಇನ್ನೊಂದು ಹತ್ರ ಬೇರೆ ಹತ್ರ ಓಡೋಗ್ಬಿಟ್ಟು ಇನ್ನೊಂದು ವಿಂಡೋ ಹತ್ತಿದ್ದಾಳೆ. ಮೇಲೆ ಹತ್ಬಿಡ್ತಾಳೆ. ಎಲ್ಲಂದರೆ ಅಲ್ಲಿ ಪೋರ್ಟಿಕಲ್ಲಿ ಹೊರಗಡೆ ಬಿಟ್ಟರೆ ಅಷ್ಟೇ, ಗ್ರಿಲ್ಸ್ ಮೇಲೆ ಎಲ್ಲ ಹತ್ತೋದು. ತರಲೆ ಅಂದರೆ ತರಲೆ, ಸಿಕ್ಕಿದ್ರನ್ನೆಲ್ಲ ಬೀಳ್ಸೋದು. ಅಂದರೆ ಎಲ್ಲನೂ ಹಾಕ್ತಾ ಇರ್ತಾಳೆ. ಮನೆಯಲ್ಲೆಲ್ಲನೂ ಬಿಸಾಕ್ತಾನೆ ಇರ್ತಾಳೆ. ಎಲ್ಲ ತುಂಬಾ ಹಿಡಿಯೋದೇ ಕಷ್ಟ. ಅವಳು ಹೊರಗಡೆ ಹೋದಾಗ ಮಾತ್ರ ನಾನು ಕೆಲಸ ಮಾಡೋಕ್ಕಾಗೋದು. ನೋಡಿ ಇವತ್ತಿನ ದಿನ ಏನು ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಆದರೆ ಅಂದರೆ ಅವಳು ತುಂಟಾಟ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಬಿದ್ದರೆ ಏನಾದರೂ ಏಟಾಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಭಯ. ಯಾವಾಗಲೂ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಇರ್ತೀರಿ, ಇಟ್ಕೊಳ್ಳೋದು. ಇಲ್ಲಿ ಕಿಟಕಿಯಲ್ಲಿ ಬೈದು ಇಳಿಸ್ದೆ ಅಂತ ಹೇಳಿಬಿಟ್ಟು ನೋಡಿ. ಆಮೇಲೆ ನೆಕ್ಸ್ಟ್ ಚಾರ್ಟ್ಗಳ ಹತ್ರ ಹೋಗ್ಬಿಟ್ಟು ಅವಳದು ಚಾರ್ಟ್ಸ್ ಎಲ್ಲ ಇದೆ ಹೇಳ್ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಚಾರ್ಟ್ಸು ABCD ಇದಾಗಿರ್ಬೋದು, ಗುಡ್ ಹ್ಯಾಬಿಟು, ಬ್ಯಾಡ್ ಹ್ಯಾಬಿಟು, ಇದು 1 2 3 ಎಲ್ಲ ಪ್ರತಿಯೊಂದೂ ಚಾರ್ಟ್ಸ್ನೆಲ್ಲ ಇಟ್ಕೊಂಡಿದ್ದೀರಿ. ಅದರ ಚಾರ್ಟ್ಸ್ ಹತ್ರ ಹೋಗ್ಬಿಟ್ಟು ರೀಡ್ ಮಾಡ್ತಾಯಿದ್ದೆ. ಒಂದಲ್ಲ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ಸೈಲೆಂಟಾಗಿ ಕೂತ್ಕೊಳ್ಳೋದೇ ಇಲ್ಲ ಒಂದು ಜಾಗದಲ್ಲಿ. ಅವಳಿಗೆ ಏನಂದರೆ ಇದು ಮೊಬೈಲ್ ಇಂಟ್ರೆಸ್ಟ್ ಆಗಲಿ, TV ಇಂಟ್ರೆಸ್ಟ್ ಆಗಲಿ ಯಾವುದೂ ಇಲ್ಲ. ಜಸ್ಟ್ ಪ್ರಾಕ್ಟಿಕಲಾಗಿ ಅಂದರೆ ಮಕ್ಕಳ ಜೊತೆ ಆಟ ಆಡೋದು, ಓಡಾಡೋದು ಈ ರೀತಿ ಇಷ್ಟ. ನಾನು ಅಲ್ಲೂ ಇಳಿಸ್ದೆ ಅಂತ ಹೇಳಿಬಿಟ್ಟು ಮತ್ತು ಕಿಚನ್ಗೆ ಓಡೋಗ್ಬಿಟ್ಟು ಕಿಚನಲ್ಲಿ ಏನು ನೋಡಿ, ಅಲ್ಲಿ ನಾನು ಯಾವಾಗ್ಲೂ ಬಿಸ್ಕೆಟ್ಸು, ಚಾಕ್ಲೇಟ್ಸ್ ಎಲ್ಲ ನನ್ನ ಮಗುಗೆ ಅಂತ ಹೇಳಿ ಇಟ್ಟಿರ್ತೀರಿ. ನಾವು ಸಹ ಅವಾಗ ತಿನ್ಕೊಳ್ತೀರಿ. ಆ ಬಿಸ್ಕೆಟ್ ಬಾಕ್ಸ್ನೆಲ್ಲ ಎತ್ಕೊಂಬಂದ್ಬಿಟ್ಟು ಎಲ್ಲಾದರೂ ಮೇಲೆ ಎತ್ತಿಟ್ಟಿರಲಿ, ಅವಳು ಹೆಂಗಾದರೂ ಮಾಡಿ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಂಡು, ಚೇರ್ ಆಗಲಿ, ಸೋಫಾದು ಬೆಡ್ ಥರ ಎಲ್ಲ ಇದೆ, ಅದನ್ನೆಲ್ಲ ಎತ್ಕೊಂಡ್ಬಿಟ್ಟು ಹತ್ಕೊಂಡು ಇದು ಮಾಡ್ತಾಳೆ. ಕೇಳ್ತಾ ಇದ್ರೆ ನನಗೆ ಕೊಡಲ್ಲ ಅಂತ ಹೇಳ್ತಾಳೆ. ತುಂಬಾ ತರಲೆ. ಏನದು ಮತ್ತೆ ಓಡೋಗಿ ಇನ್ನೊಂದು ಬಾಕ್ಸು ಎತ್ಕೊಬಂದ್ಬಿಟ್ಟಿದ್ಲು. ಏನದು ತೋರಿಸು. ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಚೆಲ್ಲು ಬಿಟ್ಟ. ಆಮೇಟುನಾ ನನಗೆ ಕೊಡ್ತೀಯಾ? ಬೇಡ, ಕೊಡಲ್ಲ. ಎಲ್ಲ ನೀನೇ ತಿಂತೀಯಾ? ಕ್ರೀಮ್ ಬಿಸ್ಕೆಟ್ ಅದು ಯಾರು ತಂದಿದ್ದು? ತನ್ನ ನನಗೊಂದೇ ಒಂದು ಕೊಡೆ. ಆಪೋಯ್ನಾ ಒಗ್ಟಿ ಪೋನೆ ಇಸ್ತಾವ? ನನಗೆ ಅದೊದ್ದು, ನನಗೆ ಕ್ರೀಮ್ ಬಿಸ್ಕೆಟ್ ಬೇಕು. ಜಾಮ್ ಬಿಸ್ಕೆಟು ಕೊಡ್ತೀಯಾ? ಥ್ಯಾಂಕ್ ಯು. ನಿನ್ನ ಹೆಸರೇನು? ಇಲ್ಲಿ ನೋಡು ತನ್ಮಯ್.
ತನು ಓಯ್ ಬುಜ್ಜಿ, ನಾನೆಲ್ಲ ಬಿಸ್ಕೆಟ್ ಎತ್ಕೊಂಡ್ಬಿಡ್ತೀನಿ ಇಲ್ಲಿ ನೋಡಿಲ್ಲ ಅಂದರೆ. ನಿನ್ನ ಹೆಸ್ರೇನು? ಅವಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋದ್ರು. ಆಗ ಮತ್ತೆ ನನ್ನ ಮನೆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನೀರು ಕ್ಯಾನ್ ಹಾಕಬೇಕು. ಅದಕ್ಕೆ ನನ್ನ ಮಗಳಿಗೆ ಏನಿದು ಚಾಕು ತಗೊಂಡು ಜಸ್ಟ್ ಓಪನ್ ಮಾಡಿ ನನ್ನ ಮಗಳು ನೀರು ಬಿಡ್ತಾನೆ ಇರ್ತಾಳೆ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ರೊಟೇಟ್ ಮಾಡಿಟ್ಬಿಡ್ತೇನೆ. ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಎಲ್ಲ ಕೆಲಸಗಳು ತರಲೆ ಕೆಲಸನೇ ಮಾಡ್ತಾಳೆ. ಇನ್ನು ಇಲ್ಲೇ ನೋಡ್ತಿದ್ದೀರೋ ಇದು ಬಂದುಬಿಟ್ಟು ಪಾಟ್, ಅಂದರೆ ಮಣ್ಣಿನ ಮಡಿಕೆಯಲ್ಲೇ ನಮ್ಮ ಹಸ್ಬೆಂಡ್ಗೆ ನೀರು ಅಂತ ಹೇಳ್ಬಿಟ್ಟು ಇದು ಇಟ್ಕೊಂಡಿರೋದು. ಅವ್ರಿಗೆ ಈ ವಾಟ್ರ್ ಅಂದರೆ ಏನು ಮಡಿಕೆಯಲ್ಲಿರೋಂತಹ ನೀರೇ ಅವ್ರು ಕುಡಿಯೋದು. ಮೊದಲಿಗೆ ಬಂದುಬಿಟ್ಟು ನಾನು ವಾಷಿಂಗ್ ಎಲ್ಲನೂ ಸ್ಟಾರ್ಟ್ ಮಾಡ್ತೇನೆ. ಬನ್ನಿ ನೋಡೋಣ ಎಷ್ಟೆಲ್ಲ ಕೆಲಸಗಳಿದೆ ಅಂತ ಹೇಳಿದ್ದು. ಒಂದಾದಮೇಲೆ ಒಂದು ಯಾವಾಗಲೂ ಅಷ್ಟೇ ನಾವು ಏನು ನಾರ್ಮಲ್ ಆಗಿ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೋತಾ ಇರ್ತೇನೆ. ಪಾತ್ರೆಗಳೆಲ್ಲನೂ ಸ್ಟೋರ್ ಮಾಡಿಡೋದಿಲ್ಲ. ಆವಾಗ ಪಾತ್ರೆಗಳು ಆವಾಗಲೇ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೇನೆ ಎಲ್ಲೂ. ಈಗ ಮತ್ತೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದ್ಸರಿ ಮಾಡಿದ್ದೀರಿ. ನೀರೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಮತ್ತೆ ಸ್ವಲ್ಪ ಕಾಯಿಸ್ಬೇಕು, ಮುಚ್ಚಗಾಗಬೇಕು, ಸ್ಟವ್ ಅಣಿಸ್ಬೇಕು, ಸ್ವಲ್ಪ ಕಾಯೋದಕ್ಕೂ ಕಾಯಬೇಕು. ಅಲ್ಲಿ ಅಷ್ಟರೊಳಗೆ ನಾವು ಏನು ಇಡ್ಲಿ ಪಾತ್ರೆ ತಟ್ಟೆಗೆ ಇಡ್ಲಿ ಹಾಕ್ಕೊಂಡಿರ್ತೀವಿ. ಇಡ್ಲಿ ಹಸಿಟ್ಟು ಏನಿದೆ ಇದನ್ನು ಇಡ್ಲಿ ಹಾಕಿರೋದು ನೋಡಿ. ರವೆ ಇಡ್ಲಿ ಅಂತ ಮಿಕ್ಸ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಬ್ಯಾಟರ್ ಅಂತ ಹೇಳ್ಬಿಟ್ಟು ಇದನ್ನು ಹಚ್ಚಿರ್ತೇನೆ. ಇಷ್ಟೇ ಸಾಕಾಗಿದೆ. ಈಗ ನೆಕ್ಸ್ಟ್ ಏನಿದೆ ಇದರಲ್ಲಿ
ಇಡ್ಲಿ ಬ್ಯಾಟರ್ನ ಪ್ಲೇಟ್ಗೆ ಹಾಕ್ತೀನಿ. ಎರಡು ಪ್ಲೇಟಿಗೆ ಸರಿ ಹೋಯಿತು ಅಷ್ಟೇ. ಏನಿದೆ ರೈಸ್ ಮಾಡಿದ್ರೆ ಅಷ್ಟೇ ಮುಗೀತು. 10 ನಿಮಿಷದ ಕಾಲ ಯಾವುದೇ ರೀತಿಯಲ್ಲಿ ಇನ್ನು 10 ನಿಮಿಷದಲ್ಲಿ ಇಡ್ಲಿ ಆಗಿರುತ್ತೆ ಅಷ್ಟೇ. ನಮ್ಮ ಕೆಲಸ ಬಂದುಬಿಟ್ಟು ನೆಕ್ಸ್ಟ್ ಕೆಲಸ ಬಂದಿಲ್ಲಂತೆ ಇಡ್ಲಿ ಏನೋ ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಬೇರೆ ಕೆಲಸಗಳು ನೋಡೋಣ ಬನ್ನಿ, ಆಗಿದ್ರೆ ಮಾಡೋಣ. ಮನೆ ಕ್ಲೀನಿಂಗ್ ಎಲ್ಲ ಮನೆ ಕ್ಲೀನ್ ಮಾಡಬೇಕು. ಅಷ್ಟರಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ. ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಬಂದಾಯಿತು. ಈಗ ಮನೆ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕೂಡ ಹೊರಗಡೆ ಆಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಈಗ ಕ್ಲೀನ್ ಮಾಡ್ತೀನಿ. ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು. ಫ್ರೀ ಆಗಿರಲ್ಲ ಯಾವಾಗ ನೋಡಿದ್ರು. ಗುಡಿಸಿದ್ದು ಕ್ಲೀನಿಂಗ್ ಎಲ್ಲ ಆಯಿತು. ಈಗ ಇಡ್ಲಿ ಆಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಇಡ್ಲಿಗೆ ಆವಾಗ ಏನು ಇಟ್ಟೋಗಿದ್ನು ಅದೀಗ ಆಗಿದೆ. ತೆಗೆದು ನೋಡೋಣ ಇವಾಗ ಇಡ್ಲಿ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. 10 ನಿಮಿಷ ಆಗಿದೆ. ಇಡ್ಲಿ ಈಗ ಆಗಿದೆ ನೋಡ್ಬೋದು, ಚೆನ್ನಾಗಿ ಬೆಂದಿದೆ ಇಡ್ಲಿ. ಈಗ ಸಾಫ್ಟ್ ಆಗಿದೆ ಅಂದ್ಕೊಳ್ತೀನಿ. ಹ್ಯಾಂಡ್ ವಾಶ್ ಮಾಡಿದ್ದೇನೆ, ಆಗಿದೆ. ಎಲ್ಲನೂ ಅಂಟ್ಕೊಳ್ತಾ ಇಲ್ಲ, ಏನೆಲ್ಲ ಆಗಿದೆ. ಸೊ ಸ್ಟವನ್ನು ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ಹಾಗೆ ಇನ್ನು ಸ್ವಲ್ಪ ಹೊತ್ತು ಬಿಸಿ ಇದೆ ಮುಚ್ಚಿಡ್ತೇನೆ. ಇನ್ನು ನೆಕ್ಸ್ಟ್ ಇಡ್ಲಿ ಪಾತ್ರೆನ ಇಳಿಸಿ ಸ್ಟವ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಕಿಚನ್ ಕ್ಲೀನಿಂಗ್ ಮಾಡಾದಮೇಲೆ ಇನ್ನು ಮುಂದೆ ಅಂದರೆ ಮಾಪಿಂಗ್ ಎಲ್ಲ ಇದೆ ಮಾಡ್ತೇನೆ. ಮೊದಲಿಗೆ ಸ್ಟವ್ ಕ್ಲೀನಿಂಗ್ ಆಗಬೇಕು ಅಂತ ಹೇಳಿದ್ರೆ ಇನ್ನು ಇಡ್ಲಿ ಪಾತ್ರೆ ಏನಿದೆ ಬೇಗ ಹೋಗ್ಬಿಡುತ್ತೆ. ಸೊ ಬೇಗ ಕ್ಲೀನ್ ಮಾಡ್ತೀನಿ. ನಾನು ನೀರು ಹಾಕ್ತಾ ಇಲ್ಲ, ಯಾಕಂದರೆ ತುಂಬ ಬಿಸಿ ಇರೋದ್ರಿಂದ ನೀರು ಹಾಕಿದ್ರೆ ಹೊಡೆಯೋ, ಗ್ಲಾಸ್ ಸ್ಟವ್ ಆಗಿದ್ದರಿಂದ ಹೊಡೆಯೋ. ಫೈನಲಿ ನನ್ನ ಕಿಚನ್ ಕ್ಲೀನಿಂಗ್ ಅಂದರೆ ಬ್ರೇಕ್ಫಾಸ್ಟು ರೆಡಿ ಆಯಿತು. ಕಿಚನ್ ಕ್ಲೀನಿಂಗ್ ಎಲ್ಲ ಏನೇನಿತ್ತು ಅಂದರೆ ಸ್ಟವ್ ಕ್ಲೀನ್ ಮಾಡೋದಾಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು ಎಲ್ಲ ರೆಡಿಯಾಗಿದೆ. ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ, ಮತ್ತು ಸ್ಟವ್ ಕ್ಲೀನಿಂಗು ಆಯಿತು. ಮತ್ತು ಎಲ್ಲನೂ ಗುಡಿಸಿದ್ದೇನೆ, ಮನೆ ಎಲ್ಲ ಕಂಪ್ಲೀಟಾಗಿ ಗುಡಿಸಿದ್ದೆಲ್ಲ ಆಗಿದೆ. ಜಸ್ಟ್ ಇವಾಗ ಏನಿದ್ರೆ ಜಸ್ಟ್ ಒರೆಸ್ಕೊಂಡು ಮಾಪಿಂಗ್ ಮಾಡಬೇಕು. ಮತ್ತು ಎಲ್ಲನೂ ಬೆಡ್ಶೀಟ್ಗಳೆಲ್ಲ ಹಾಕಬೇಕಾಗಿದೆ ರೂಮ್ಸ್ಗೂ, ಮತ್ತು ಇದೆಲ್ಲನೂ ಎಲ್ಲ ತೆಗ್ದಾಕಿದ್ದೇನೆ. ಇವಾಗ ಹಾಕಬೇಕು. ಬನ್ನಿ ಹಾಗಿದ್ರೆ ಮುಂದಿನ ಕೆಲಸನ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡ್ತೇನೆ, ಜಸ್ಟ್ ನೀವು ನೋಡಿ ಪೆನಾಯಿಲ್ ಹಾಕ್ತಾನೆ ನನ್ನ ಮನೆ ಒರೆಸೋದಕ್ಕೆ ಅಂತ ಹೇಳಿಬಿಟ್ಟು ಪೆನಾಯಿಲ್ ಯೂಸ್ ಮಾಡ್ತೇನೆ. ಸ್ವಲ್ಪ ಒಂದು ಪೆನಾಯಿಲ್ ಏನಿದೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿ. ಈಗ ತಾನೇ ರೂಮ್ಸ್ ಎಲ್ಲ ಒರೆಸ್ಕೊಂಡು ಬಂದೆ. ಇನ್ನು ಹಾಲ್ ಏನಿದೆ ಇಷ್ಟು ಮಾತ್ರ ಕ್ಲೀನ್ ಮಾಡಬೇಕಾಗಿದೆ ಅಷ್ಟೇ. ಬೇಗ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನನ್ನ ಮಗಳು ಬಂದರೆ ತುಂಬಾ ಕಷ್ಟ ಇದೆ, ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ.
ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಇಲ್ಲೂ ಇವಾಗ ಜಾಗ ಕ್ಲೀನಾಗಿ ಒರೆಸ್ಕೊಳ್ಬೇಕು. ನೀಟಾಗಿ ಒರೆಸ್ಕೊಳ್ತೀನಿ. ನೀಟಾಗಿ ಮಾಡ್ಕೊತೀನಿ. ಟೈಮ್ ವೇಸ್ಟ್ ಮಾಡಿದ್ರೆ ನಾನು ಮತ್ತೆ ಕೆಲಸ ನಡೆಯಲ್ಲ. ಅಂತೂ ಇಂತೂ ಎಲ್ಲ ಕೆಲಸ ಆಲ್ಮೋಸ್ಟ್ ಒಂದು ಮಟ್ಟಿಗೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಆಮೇಲೆ ಮನೆ ಎಲ್ಲ ಗುಡಿಸೋದು ಒರೆಸೋದಾಗಿರ್ಬೋದು, ಮತ್ತು ಏನು ಕಿಚನ್ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಇದೆಲ್ಲನೂ ದಿವಾನಾಗೆಲ್ಲ ಕವರ್ಸ್ ಹಾಕಬೇಕು. ಬನ್ನಿ ಹಾಕೋಣ, ಹಾಕೋಣ. ಇಷ್ಟು ಒಳ್ಳೆಲ್ಲ ಬ್ಲ್ಯಾಂಕೆಟ್ಸ್ ಇದೆ, ಹೊಸ ಬ್ಲ್ಯಾಂಕೆಟ್ ಹಾಕೋಣಂತೆ. ಹೊಸ ಬ್ಲ್ಯಾಂಕೆಟ್ ಹಾಕಬೇಕಿದೆ ಮೊದಲಿಗೆ. ದಿವಾನ ಈ ರೀತಿಯಾಗಿ ತುಂಬಾ ವೆಯ್ಟ್ ಇದೆ ಈ ದಿವಾನ. ನೋಡ್ಬೋದು, ಕಲಿಸೋ ಕೂಡ ಆಗೋದಿಲ್ಲ. ಇದನ್ನು ನೋಡಿ ಕರೆಕ್ಟಾಗಿ ಹೋಗಬೇಕು. ಆಯಿತು, ದಿವಾನ ಬ್ಲ್ಯಾಂಕೆಟ್ ಹಾಕಿದಾಯಿತು. ಅಲ್ಲಿ ಕಾಯಿ ತಿನ್ನೋಕ್ಕೆ ಒಂದು ಅಷ್ಟೇ ಮುಗೀತು. ನೆಕ್ಸ್ಟ್ ಇವಾಗ ಇದು ನಮ್ಮ ಹಸ್ಬೆಂಡ್ ಊಟಕ್ಕೆ ಕೂತ್ಕೊಳ್ಳೋದು ಇಲ್ಲೇ ಕೆಳಗಡೆನೆ. ಅದು ಯಾವಾಗಲೂ ಇಲ್ಲ ಹಾಕಿರ್ತೇನೆ. ಚಾಪೆ ಮೇಲೆ ಕೆಳಗೆ ಕೂತೆ ಊಟ ಮಾಡೋದು ಅವರು. ಮತ್ತು ಟಿವಿ ಮಾಡಿ ನಾನು ಕೆಲಸ ಎಲ್ಲ ಮಾಡ್ತಾನೆ ಅಷ್ಟೇ, ಮುಗೀತು. ನೋಡಿ ಬನ್ನಿ ಬ್ಲ್ಯಾಂಕೆಟ್ ಹೇಗೆ, ಐ ಮೀನ್ ದಿವಾನ ನೋಡಿ. ನಾವು ಜಸ್ಟ್ ಸಿಂಪಲ್ಲಾಗಿ ಈ ರೀತಿಯಾಗಿ ಒಂದು ದಿವಾನನ ಮಾಡಿಸ್ಕೊಂಡಿದ್ದೀರಿ. ಅಂದರೆ ನಾವು ಯಾವ ಸೋಫಾಸು ಎಲ್ಲ ನಮ್ಮ ಮನೇಲಿ ಹಾಕ್ಸಿಲ್ಲ. ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ದಿವಾನ ಇದೆ, ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಲುಕ್ಕು ಕೂಡ. ಅಂತೂ ಇಂತೂ ಫೈನಲಾಗಿ ನನ್ನ ಎಲ್ಲ ಕೆಲಸಗಳು ಇವತ್ತಿನ ವರ್ಕ್ ಏನಿತ್ತು ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅಂದರೆ ಕಿಚನ್ ಕ್ಲೀನಿಂಗ್ ಇರ್ಬೋದು, ಆಮೇಲೆ ಮನೆ ಕ್ಲೀನಿಂಗ್ ಇರ್ಬೋದು, ಎಲ್ಲ ಆಯಿತು. ಜಸ್ಟ್ ಇನ್ನೊಂದು ಕೆಲಸ ಬಾಕಿ ಇದೆ. ಏನಪ್ಪ ಅಂತ ಹೇಳಿದ್ರೆ ಬಟ್ಟೆ ವಾಷಿಂಗ್. ಹೌದು, ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ, ನಾವು ಕೈಯಲ್ಲೇ ವಾಶ್ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು. ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀವಿ ವಾಷಿಂಗ್ ಮಿಷಿನ್. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಇವಾಗ ನನಗೆ ಒನ್ಗೂಡಿಲ್ಲ. ಅದರಿಂದ ಏನು ಹೇಳ್ತಾ ಇರೋದು, ನೋಡೋಣ ಯಾವಾಗ ಅದು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ವಾಷಿಂಗ್ ಮಿಷಿನ್ ತೊಗೊಳ್ಳೋ ಟೈಮ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದ ಬಟ್ಟೆ ವಾಷಿಂಗ್ ಮಾತ್ರ ಇನ್ನೂ ಫೈನಲಿ ಬಾಕಿ ಇದೆ. ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ನೋಡಿದ್ರಲ್ವ ಎಷ್ಟೆಲ್ಲ ತಲೆನೋವಿರುತ್ತೆ ಅಂತ ಹೇಳ್ಬಿಟ್ಟು. ಮನೆ ಕ್ಲೀನಿಂಗ್ ಅಂತ ಹೇಳಿದ್ರೆ ಅಂದರೆ ನಾನು ಪರ್ಟಿಕ್ಯುಲರಾಗಿ ಆವಾಗಿನ ಕೆಲಸ ಆವಾಗೇ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಒಂದು ಏನಂತ ಹೇಳಿದ್ರೆ, ನನ್ನ ಮಗಳು ಯಾವಾಗ ಮಲಗಿರ್ತಾಳೋ ಇಲ್ಲ ಹೊರಗಡೆ ಆಡೋಕೆ ಹೋಗಿರ್ತಾಳೋ ಆವಾಗ ಮಾತ್ರ ನಾನು ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಾನು ಕೆಲಸನೇ ಮಾಡೋದಕ್ಕಾಗೋದಿಲ್ಲ. ಅಷ್ಟೆಲ್ಲ ಪ್ರಾಬ್ಲಮ್ ಕೊಡ್ತಾಳೆ ಅವಳು. ಏನಾದರೂ ಒಂದು ಎಳಿಯೋದು, ಬಿಸಾಕೋದು ಎಲ್ಲ ಈ ರೀತಿಯಾಗಿ ಮಾಡ್ತಾನೆ ಇರ್ತಾಳೆ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅವಳು ಹೊರಗಡೆ ಅವ್ರ ಅಜ್ಜಿ ಜೊತೆ ಆಟ ಆಡೋಕೆ ಹೋಗಿರ್ಬೇಕಾದ್ರೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇರ್ತಾನೆ. ಈ ರೀತಿಯಾಗಿ ನಮ್ಮ ಡೇ ನಡೀತಾ ಇರುತ್ತೆ. ಮತ್ತು ಸಿಗೋಣ, ಅಂದರೆ ವಾಷಿಂಗ್ ಎಲ್ಲ ಬಟ್ಟೆ ವಾಷಿಂಗ್ ತುಂಬಾ ಇದೆ.
ಅಪ್ಪ ನೀವು ಇಲ್ಲಿ ನೋಡ್ತಿರ್ಬೋದು ಇವಾಗೆಲ್ಲ ಬೆಡ್ಸ್ ಮೇಲೆ ಆಗಿರ್ಬೋದು, ಈ ದಿವಾನ ಮೇಲೆ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಎಲ್ಲನೂ ಬಟ್ಟೆ ಆಗಿರ್ಬೋದು, ನಮ್ದು ಏನೆಲ್ಲ ತೆಗ್ದಾಕಿದ್ರು ಅವೆಲ್ಲನೂ ವಾಷಿಂಗ್ ಅಂತ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ರೆ ಮುಗೀತು ನಾನು ಇವತ್ತಿನ ವರ್ಕ್. ಮತ್ತು ಲಂಚಿಗೆ ಮಧ್ಯಾಹ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರ್ತೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.